Hey gorgeous people, welcome back to my channel Minimalist Kannadati Elegance and Simplicity. It's been a very busy month, ಅದಕ್ಕೋಸ್ಕರ ಯಾವುದೇ ವಿಡಿಯೋಸ್ ಕ್ರಿಯೇಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. However, since we are traveling to my hometown as a family, ಇವತ್ತು ಆ ಒಂದು ಸ್ನಿಪೆಟ್ಸನ್ನು ಕ್ಯಾಪ್ಚರ್ ಮಾಡಿ ನಾನು ಪೋಸ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನಮ್ಮೂರು ಬಂದು ತುಮಕೂರು. ಇನ್ನು ಬೆಂಗಳೂರಲ್ಲಿರೋರಿಗೆ ಗೊತ್ತಿರುತ್ತೆ ಅವರವರ ಊರುಗಳಿಗೆ ಹೋಗುವಾಗ ಅವ್ರು ಎಷ್ಟು ಎಕ್ಸೈಟೆಡ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು. ಅದೇ ಥರ ನಾನು ಕೂಡ ಎಕ್ಸೈಟೆಡ್ ಆಗಿ ಬೆಳಗ್ಗೆನೇ ಎದ್ದು ರೆಡಿಯಾಗಿ ಮಗಳನ್ನೂ ಕೂಡ ರೆಡಿ ಮಾಡಿದೆ. ಇನ್ನು ನನ್ನ ಮಗಳು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ತುಂಬ ಟೈಮ್ ತಗೊಳ್ಳೋದ್ರಿಂದ ಅವಳಿಗೆ ಕಾರಲ್ಲೇ ಬ್ರೇಕ್ಫಾಸ್ಟ್ನ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಹಸ್ಬೆಂಡ್ಗೆ ಕೆಲಸ ಇದ್ದಿದ್ದರಿಂದ ಹಿ ಕುಡ್ ನಾಟ್ ಜಾಯ್ನ್ ಅಸ್. ಅಪ್ಪ, ಅಮ್ಮ, ನಾನು, ನನ್ನ ಮಗಳು ಈಶಿಕಾ ಇಷ್ಟು ಜನ ಟ್ರಾವೆಲ್ ಮಾಡ್ತಾ ಇದ್ದೀವಿ. ನಮ್ಮೂರಿಗೆ ಹೋಗುವಾಗ ಯೂಶಲಿ ನಾನೊಂದು ದೊಡ್ಡ ವಿಶ್ ಲಿಸ್ಟನ್ನು ಇಟ್ಕೊಂಡು ಹೋಗ್ತೀನಿ. ಎಲ್ಲೆಲ್ಲ ಹೋಗಬೇಕು, ಯಾರನ್ನೆಲ್ಲ ಭೇಟಿ ಮಾಡಬೇಕು, ಏನೆಲ್ಲ ತಿನ್ನಬೇಕು. ಸೊ ಈ ರೀತಿ ಪ್ಲ್ಯಾನ್ಸ್ ಮಾಡಿಕೊಂಡು ನಾನು ಯೂಶಲಿ ಟ್ರಾವೆಲ್ ಮಾಡ್ತೀನಿ. ಮನೆ ರೀಚ್ ಆಗಿದ್ದಾಯಿತು. ನನ್ನ ಮಗಳು ಅವಳ ಕೆಲಸನ ಶುರು ಮಾಡ್ಕೊಂಡಿದ್ಲು. ಇನ್ನು ಸಂಜೆ ಆದಮೇಲೆ ನಾನು ಹೊರಟಿದ್ದು ಪ್ಲಾನೆಟ್ ಮ್ಯಾಕ್ಸ್ ಹತ್ರ ಇರೋ ಚುರುಮುರಿ ಮತ್ತು ಮಸಾಲ ಪುರಿ ಸ್ಪಾಟ್ಗೆ. ಪಿಜ್ಜಾ ಮತ್ತು ಬರ್ಗರ್ ಎಲ್ಲ ನಮಗೆ ಇಂಟ್ರೊಡ್ಯೂಸ್ ಆಗೋದಕ್ಕೂ ಮುಂಚೆ ಇದೇ ರೀತಿ ಚಾಟ್ಗಳನ್ನ ನಾವು ತಿನ್ಕೊಂಡು ಬೆಳೆದಿರೋದು. ಸೊ ಮಸಾಲ ಪುರಿ ತಗೊಂಡೆ. ಟೇಸ್ಟ್ ವಾಸ್ ರಿಯಲಿ ಗುಡ್. ಇನ್ನು ನಮ್ಮ ತುಮಕೂರಲ್ಲಿ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋದರೂ ಮಸಾಲ ಪುರಿ ಜಾಗಗಳಿಗೇನು ಕೊರತೆನೇ ಇಲ್ಲ. ಇನ್ನೊಂದು ಸ್ವಲ್ಪ ಸೇವ್ ಹಾಕಿ, ಇನ್ನೊಂದು ಸ್ವಲ್ಪ ಈರುಳ್ಳಿ ಹಾಕಿ ಅಂತ ಕೇಳಿ ಹಾಕ್ಸ್ಕೊಂಡು ತಿನ್ನೋ ಜಾಯಮಾನ್ದವ್ರು ನಾವು. ಇದಾದಮೇಲೆ ನಾನು ನೆಕ್ಸ್ಟ್ ತಗೊಂಡಿದ್ದೆ ಚುರುಮುರಿ. ದ್ಯಾಟ್ ಆಲ್ಸೋ ವಾಸ್ ರಿಯಲಿ ಗುಡ್. ತುಮಕೂರಲ್ಲಿ ಫೇಮಸ್ ಚಾಟ್ಗಳು ಏನೇನು ಸಿಕ್ಕತ್ತೆ ಅಂತ ಯಾರಾದರೂ ಕೇಳಿದ್ರೆ ಇದ್ರ ಹೆಸರಂತೂ ಮಿಸ್ ಮಾಡೋ ಹಾಗೆ ಇಲ್ಲ. ನನ್ನ ಹಸ್ಬೆಂಡ್ ಬಂದು ಉತ್ತರ ಕರ್ನಾಟಕದವರಾಗಿರೋದ್ರಿಂದ ಅಲ್ಲಿ ಇದೇ ಪುರಿನ ಬಳಸ್ಕೊಂಡು ಮಂಡಕ್ಕಿ, ಗಿರ್ಮಿಟ್, ಸುಸ್ಲಾ ಅಂತೆಲ್ಲ ಬೇರೆ ಬೇರೆ ರೀತಿ ಪ್ರಿಪೇರ್ ಮಾಡ್ತಾರೆ. ಅಲ್ಲಿ ಹೋದಾಗ ಅದನ್ನು ಕೂಡ ಟೇಸ್ಟ್ ಮಾಡೋದು ನಾನು ಮಿಸ್ ಮಾಡೋದಿಲ್ಲ. ಇದಾದ್ಮೇಲೆ ನಾನು ಬಂದಿದ್ದೆ ನಮ್ಮ ರೆಗ್ಯುಲರ್ ಟೀ ಸ್ಪಾಟ್ಗೆ. ಇನ್ನು ನಮ್ಮ ಲೋಕಲ್ ಭಾಷೆಯಲ್ಲಿ ಹೇಳೋದಾದರೆ ಟೀ ಅಡ್ಡಾಗೆ. ಇನ್ನು ಮನೆಗೆ ವಾಪಸ್ ಬರೋವಾಗ ನನ್ನ ಮಕ್ಳ ಕೈಗೆ ಕೇಕ್ ತಂದುಕೊಟ್ರೆ ಅವಳು ಏನು ಹೇಳ್ತಾಳೆ ಅಂತ ನೀವೇ ಕೇಳಿಸ್ಕೊಳ್ಳಿ. ಅದು ಜಂಕ್ ಫುಡ್ ಅಂತೆ, ಅದನ್ನ ಯಾಕೆ ತಂದೆ ಅಂತ ಕೇಳ್ತಿದ್ದಾಳೆ. ಹಾಗಂತ ಅವಳು ಕೇಕ್ನ ಖಾಲಿ ಮಾಡದೆ ಸುಮ್ಮನೆ ಕೂತ್ಕೊಳ್ಳಲಿಲ್ಲ. ಅದು ಬರೀ ಡೈಲಾಗ್ ಅಷ್ಟೇ. ಕಂಪ್ಲೀಟ್ ಕೇಕ್ನ ಆ್ಯಕ್ಚುಲಿ ಫಿನಿಶ್ ಮಾಡಿದ್ಲು. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಿಗ್ಗೆನೇ ಎದ್ದು ನಮ್ಮ ಮನೆಯಿಂದ ಸ್ವಲ್ಪ ದೂರ ವಾಕಿಂಗ್ ಹೋಗೋಣ ಅಂತ ನಾನು ಹೊರಟೆ. ನಮ್ಮನೆ ಬಂದು ನಾಮದ ಚಿಲ್ಮೆ ಮತ್ತು ದೇವರಾಯನದುರ್ಗ ಅನ್ನೋ ಹಿಸ್ಟಾರಿಕಲ್ ಪ್ಲೇಸಸ್ಗೆ ಹತ್ತಿರ ಇರೋದ್ರಿಂದ ಬ್ಯೂಟಿಫುಲ್ ನೇಚರ್, ಸುತ್ತಮುತ್ತ ಮರ ಗಿಡಗಳನ್ನು ವಿಟ್ನೆಸ್ ಮಾಡ್ಬೋದು ವಾಕಿಂಗ್ ಮಾಡುವಾಗ. ಪ್ರಶಾಂತವಾದ ವಾತಾವರಣ ಮತ್ತು ಒಳ್ಳೆ ಗಾಳಿನ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ವಾಕ್ ಮಾಡೋದು ಏನೋ ಒಂಥರ ಮನಸ್ಸಿಗೆ ಕಂಫರ್ಟ್ ಕೊಡುತ್ತೆ. ಈ ರೀತಿ ಸಣ್ಣ ಸಣ್ಣ ಎಕ್ಸ್ಪೀರಿಯನ್ಸ್ಗಳಲ್ಲಿ ಖುಷಿನ ಹುಡ್ಕೋದನ್ನು ನಾನು ಇತ್ತೀಚೆಗೆ ಕಲ್ತ್ಕೊಂಡಂಥ ಲೆಸನ್ ಆ್ಯಕ್ಚುಲಿ. ಹಾಗಂತ ಲೈಫಲ್ಲಿ ಲಕ್ಸುರಿ ಏನೂ ಇರಬಾರ್ದು ಅನ್ನೋ ಇಂಟರ್ಪ್ರಿಟೇಷನ್ ನಂದಲ್ಲ. ಅದೆಲ್ಲ ಸಿಕ್ಕಿದಾಗ ಗ್ರೇಸ್ಫುಲ್ಲಾಗಿ ರಿಸೀವ್ ಮಾಡ್ಕೋಬೇಕು. ಅಟ್ ದ ಸೇಮ್ ಟೈಮ್ ನಮ್ಮ ಸುತ್ತಮುತ್ತ ಇರೋ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಖುಷಿಯನ್ನು ಅನುಭವಿಸ್ತಾ ಹೋಗಬೇಕು. ಇದು ನನ್ನ ಒಪಿನಿಯನ್. ಇನ್ನು ತುಮಕೂರಿಗೆ ಬಂದಮೇಲೆ ತಟ್ಟೆ ಇಡ್ಲಿ ತಿಂದಲೇ ನಾನು ವಾಪಸ್ ಹೋದರೆ ಪ್ರಯೋಜನನಾದರೂ ಏನು? ನಾನು ವಾಕಿಂಗ್ ಹೋಗೋದಕ್ಕೆ ಮುಂಚೆನೇ ಮನೇಲಿ ಕೇಳ್ಕೊಂಡಿದ್ದೆ ಇವತ್ತು ತಟ್ಟೆ ಇಡ್ಲಿ ನನಗೆ ಬೇಕು ಅಂತ ಹೇಳಿ. ಸೊ ಮನೇಲಿ ಕೂಡ ತರಿಸಿ ರೆಡಿ ಇಟ್ಟಿದ್ರು. ಸೊ ಬ್ರೇಕ್ಫಾಸ್ಟ್ ಮುಗಿಸಿ ಅದೇ ದಿನ ಸಾಯಂಕಾಲ ವಿ ರಿಟರ್ನ್ ಟು ಬ್ಯಾಂಗ್ಳೂರ್. ಊರ ಕಡೆ ಬರೋವಾಗ ಎಕ್ಸೈಟ್ಮೆಂಟ್, ಇನ್ನು ವಾಪಸ್ ಹೋಗೋವಾಗ ಏನೋ ಬೇರೆ ಥರ ಫೀಲಿಂಗ್. ಏನೂ ಮಾಡೋದಕ್ಕಾಗೋದಿಲ್ಲ. ಇಟ್ಸ್ ಆಲ್ ಪಾರ್ಟ್ ಆಫ್ ಲೈಫ್ ಅಲ್ವಾ? Thank you so much for watching. I hope through this video some of you could relate. ಅಂದರೆ ನಿಮಗೆ ನಿಮ್ಮ ಸ್ವಂತ ಊರುಗಳಿಗೆ ಇರುವಂಥ ಒಂದು ಸ್ಪೆಷಲ್ ಕನೆಕ್ಷನ್ಸ್ ಆಗಿರ್ಬೋದು, ಎಮೋಷ್ನಲ್ ಅಟ್ಯಾಚ್ಮೆಂಟ್ಸ್ ಆಗಿರ್ಬೋದು. ಸೊ ಅದು ನಿಮಗೆ ನೆನಪಾಯಿತು ಅಂತ ಹೇಳಿ ಭಾವಿಸ್ತೀನಿ. ಇನ್ನು ತುಮಕೂರಿನಲ್ಲಿ ಸಾಕಷ್ಟು ಬೇರೆ ಬೇರೆ
ಫೇವ್ರೆಟ್ ಪ್ಲೇಸಸ್ಗಳಿದ್ವು, ಬಟ್ ಎಲ್ಲಾನು ಒಂದೇ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಿಲ್ಲ. ಪ್ರಾಬಬ್ಲಿ ನೆಕ್ಸ್ಟ್ ಟೈಮ್ ವೆನ್ ಐ ಗೋ ದೇರ್ ಇದನ್ನ ಇನ್ನೂ ಒಂದು ಪಾರ್ಟ್ 2 ಥರ ಮಾಡಿ ನಾನು ಪೋಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಹೋಮ್ ಟೌನ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದ ಮಾತ್ರಕ್ಕೆ ವಾಸ ಇರುವಂಥ ಬೆಂಗಳೂರು ಇಷ್ಟ ಇಲ್ಲ ಅನ್ನೋ ಅರ್ಥ ಏನೂ ಇಲ್ಲ. ಬಿಕಾಸ್ ದಿಸ್ ಇಸ್ ಅವರ್ ಕರೆಂಟ್ ಹೋಮ್ ಆ್ಯಂಡ್ ಈ ಒಂದು ಸಿಟಿ ನಮಗೆ ಬೇಕಾದದ್ದೆಲ್ಲವನ್ನ ಕೊಟ್ಟಿದೆ. ಸೊ ಡೆಫಿನೆಟ್ಲಿ ವಿ ಲವ್ ದಿಸ್ ಪ್ಲೇಸ್. ಐ ಹೋಪ್ ಯು ಲೈಕ್ಡ್ ಮೈ ವಿಡಿಯೋ. ಇನ್ ಕೇಸ್ ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ರೀತಿ ಕಾಂಟೆಂಟ್ ಬೇರೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೋ ಅವ್ರಿಗೆಲ್ಲ ಶೇರ್ ಮಾಡಿ. ಸೊ ದಟ್ ನೀವು ಸಬ್ಸ್ಕ್ರೈಬ್ ಆಗೋದು ನನಗೆ ಒಂದು ಮೋಟಿವೇಶನ್, ಇನ್ನೂ ಹೆಚ್ಚು ಕಾಂಟೆಂಟ್ನ ಕ್ರಿಯೇಟ್ ಮಾಡಬೇಕು, ಪೋಸ್ಟ್ ಮಾಡಬೇಕು ಅನ್ನೋದಕ್ಕೆ. Thank you once again for watching. Until we meet again in my next video. Bye-bye.